ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೊಸ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ಅವರ ಮಾರ್ಗದರ್ಶನದಂತೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಸಹಕಾರದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಉತ್ತರ ಮತ್ತು ದಕ್ಷಿಣದ ಎರಡು ಭಾಗಗಳಲ್ಲಿಯೂ ಸಹ ರೈತರ ಸಹಭಾಗಿತ್ವದಲ್ಲಿ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಬಡಾವಣೆಗಳ ಅಭಿವೃದ್ಧಿಪಡಿಸುವ ಮೂಲಕ ನಿವೇಶನ ರಹಿತ ನಾಗರಿಕರಿಗೆ ನಿವೇಶನ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಆರಂಭಿಸಲು ಚಿಂತನೆ ಮಾಡಿದ್ದೇನೆ ಎಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ಎಂಪಿ ಕೃಷ್ಣಕುಮಾರ್ ತಿಳಿಸಿದರು. ನಗರದ ಮುಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಕೇವಲ ಮಂಡ್ಯ ನಗರಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬ ಭಾವನೆ ಇದೆ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರಸಭೆ ಸೇರಿದಂತೆ 13 ಗ್ರಾಮ ಪಂಚಾಯಿತಿಗಳು ಒಳಪಡಲಿವೆ. ನಗರಸಭೆ ವ್ಯಾಪ್ತಿಗೆ ಮಂಡ್ಯ, ಹಾಲಹಳ್ಳಿ, ಕ್ಯಾತುಂಗೆರೆ, ಕಿರಗಂದೂರು, ಗುತ್ತಲು, ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಗುತ್ತಲು, ಹಳುವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹಾಲಹಳ್ಳಿ, ಸಂತೆಕಸಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಾರಸವಾಡಿ, ಸಂತೆಕಸಲಗೆರೆ, ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕ್ಯಾತುಂಗೆರೆ, ಮನುಗನಹಳ್ಳಿ ಮತ್ತು ಬೇವಿನಹಳ್ಳಿ, ಇಂಡುವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕಿರಗಂದೂರು, ಇಂಡುವಾಳು, ಹೊಳಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೊಳಲು, ಹೆಚ್ ಮಳ್ಳಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಿ ಹೊಸಹಳ್ಳಿ, ಬೀರಗೌಡನಹಳ್ಳಿ, ಮಂಡ್ಯ ಪಂಚಾಯಿತಿ ವ್ಯಾಪ್ತಿಗೆ ಪಣಕನಹಳ್ಳಿ, ಕೋಣನಹಳ್ಳಿ, ಚಿಕ್ಕಮಂಡ್ಯ, ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೆಚ್ ಕೋಡಿಹಳ್ಳಿ, ಗೋಪಾಲಪುರ, ಸಾತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಕೊಮ್ಮೇರಹಳ್ಳಿ ಮತ್ತು ಸಾತನೂರು, ಉಂಬಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಉಂಬಡಹಳ್ಳಿ ಹಾಗೂ ಸೂನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಭೂತರ ಹೊಸೂರು ಗ್ರಾಮಗಳು ಒಳಪಡಲಿವೆ. ಈ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರು ಮುಂದೆ ಬಂದು ಜಮೀನು ನೀಡಿದರೆ ರೈತರ ಸಹಭಾಗಿತ್ವದಲ್ಲೇ 50-50 ಅನುಪಾತದಲ್ಲಿ ಜಾಯಿಂಟ್ ವೆಂಚರ್ ಮೂಲಕ ಅಭಿವೃದ್ಧಿಪಡಿಸಿ ನಿವೇಶನ ಇಲ್ಲದವರಿಗೆ ನಿವೇಶನ ಒದಗಿಸಲಾಗುವುದು. ಇದರಿಂದ ಮಂಡ್ಯ ನಗರ ವಿಸ್ತರಣೆಯಾಗುವುದಲ್ಲದೆ ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದರು. ಈಗಾಗಲೇ ರೈತರೊಂದಿಗೆ ಮಾತುಕತೆ ಆರಂಭ ಮಾಡಿದ್ದು ಶೀಘ್ರದಲ್ಲಿ ಸ್ಥಳದ ಮಾಹಿತಿಯನ್ನು ತಮಗೆ ಒದಗಿಸಿಕೊಡುತ್ತೇವೆ. ಇದರ ಮೂಲಕ ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಯತ್ತ ಸಂಸ್ಥೆಯಾಗಿದ್ದು ನಾಗರಿಕರ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಪ್ರಾಧಿಕಾರಕ್ಕೆ ಆರ್ಥಿಕ ಬಲ ತುಂಬಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ಮಂಡ್ಯ ನಗರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ನಗರ ವಿಸ್ತರಣೆಯಾಗದೆ ಸಂಕುಚಿತಗೊಂಡಿದೆ. ಇದರಿಂದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ. ದೊಡ್ಡಹಳ್ಳಿಯಂತಿರುವ ನಗರವನ್ನು ವಿಸ್ತರಿಸಿ ಅಭಿವೃದ್ಧಿಪಡಿಸಬೇಕಾಗಿದೆ. ಈಗಾಗಲೇ ಸಾಹುಕಾರ್ ಚೆನ್ನಯ್ಯ ಬಡಾವಣೆಯನ್ನು ನಗರಸಭೆಗೆ ಹಸ್ತಾಂತರ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಸಾತನೂರು ಫೋರಂ ಬಡಾವಣೆಯನ್ನು ಗ್ರಾಮ ಪಂಚಾಯಿತಿಗೆ ವಹಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಕಾರಣಗಳಿಂದ ವಿವೇಕಾನಂದ ನಗರ ಬಡಾವಣೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಿತ್ತು. ಇದೀಗ ಒಳಚರಂಡಿ ರಸ್ತೆಯ ಕಾಮಗಾರಿ ಅಂತಿಮ ಹಂತ ತಲುಪಿದ್ದು ಈಗಿರುವ ಕಾನೂನು ಅಡೆತಡೆಗಳನ್ನು ನಿವಾರಿಸಿ ಬಡಾವಣೆ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಆದ್ದರಿಂದ ರೈತರ ಮುಂದೆ ಬಂದು ಜಮೀನು ನೀಡುವ ಮೂಲಕ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರದ ಸುತ್ತೋಲೆಯಂತೆ ನಮಗೆ ಈ ಮೂಡಾದ ಒಬ್ಬರು ಅಧ್ಯಕ್ಷರಾಗಿ ಈಗ ಪ್ರಸ್ತುತವಾಗಿ ನಮ್ಮ ಪ್ರಕಾಶ್ ಸರ್ ಅವರು ಆಯ್ಕೆಯಾಗಿರ್ತಾರೆ. ಹಾಗೆ ಪ್ರಕಾಶ್ ಸರ್ರೊಂದಿಗೆ 4 ಜನ ನಿರ್ದೇಶಕರು ಈ ಇದರಲ್ಲಿರ್ತಾರೆ. ಪ್ರಸ್ತುತವಾಗಿ ಎಲ್ಲರೂ ಕೂಡ ಇಲ್ಲಿ 4 ಜನರು ಕೂಡ ಇರ್ತಾರೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮ ಜನಪ್ರಿಯ ನಾಯಕರಾದಂತಹ MLA ಶ್ರೀ ರವಿಕುಮಾರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೆ ಅವರ ಒಂದು ಇದರಲ್ಲಿ ಈ ಒಂದು ಏನಿದೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಒಂದು ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಬೇಕು ಅಂತೇಳಿ ಈಗ ಸರ್ ನನಗೆ ಈಗ ಆಲ್ರೆಡಿ MLA ಸಾಹೇಬರು ಮತ್ತು ಪ್ರಕಾಶ್ ಸರ್ ನಾನು ಕೆಲವೊಂದು ಮಾರ್ಗದರ್ಶನವನ್ನು ನೀಡಿರ್ತಾರೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇರುತ್ತೆ. ಮೂಡ ಅಂದ್ರೇನು, ಮೂಡಾದು ಕೆಲಸದೇನು, ಮಗದೊಂದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಇದೆ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮೂಡ ಅಂತಂದರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಪ್ಪ ಅದ್ರದ್ದು ಏನಪ್ಪ ಕೆಲಸ ಅಂತ ಅಂದರೆ ಮಂಡ್ಯ ನಗರವನ್ನು ಬೆಳೆಸುವುದೇ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಕೆಲಸ. ತಾವು ಎಲ್ಲರಿಗೂ ಕೂಡ ಗೊತ್ತಿದೆ. ಮೊದಲು ಪುರಸಭೆ ಅಂತ ಇರ್ತದೆ. ಸೊ ಪುರಸಭೆಯಿಂದ ಅದು ನಗರಸಭೆಗೆ ಆಗುತ್ತೆ. ನಗರಸಭೆಗೆ ಅದು ಹೇಗೆ ಅದು ಅಪ್ಗ್ರೇಡ್ ಆಗುತ್ತೆ ಅಂತ ಅಂದರೆ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳನ್ನು ನಗರವಾಗಿ ಅದನ್ನು ಪರಿವರ್ತನೆ ಮಾಡಿದಾಗ ಮಾತ್ರ ಅದು ನಗರಸಭೆಯಾಗಿ ಮಾರ್ಪಾಟಾಗುತ್ತೆ. ಮತ್ತು ನಗರಸಭೆಯಿಂದ ಮಹಾನಗರ ಪಾಲಿಕೆಯಿಂದ ಮೆಟ್ರೋಪಾಲಿಟನ್ ಸಿಟೀಸ್ ಅಥವಾ ಬೇರೆ ಏನು BBMP ಅಥವಾ ಏನು ಹೇಳ್ತೀವಿ GB ಅಂತ ಏನು ಹೇಳ್ತೀವಿ ಆ ಥರ ಒಂದು ಇದಾಗಿ ಮಾಡಬೇಕಾಗುತ್ತೆ. ಪ್ರಸ್ತುತವಾಗಿ ನಾವು ಹೇಳಬೇಕು ಅಂತಂದರೆ ಈ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬರ್ತಾರೆ ಅಂತಂದರೆ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ನಗರ ನಿರ್ಮಾಣ ಒಂದು ಟೌನ್ ಪ್ಲಾನಿಂಗ್ ಒಂದು ಇದನ್ನು ಒಂದು ಪ್ರಾರಂಭ ಮಾಡಿರ್ತಾರೆ. ಸೊ ಅದರ ಫಲವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಇರ್ತಾರೆ. ಇದಕ್ಕೆ ಪ್ರಸ್ತುತವಾಗಿ ಏನಪ್ಪ ಅಂತಂದರೆ ಆಯುಕ್ತರಿರ್ತಾರೆ ಮತ್ತು ಎಲ್ಲರೂ ಕೂಡ ಇರ್ತಾರೆ. ಸೊ ಇದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಇದು ಮೂಲ ಕರ್ತವ್ಯ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ ರೀತಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಿದೆ, ಇದ್ರದ್ದು ಏನಪ್ಪ ಕೆಲಸಪ್ಪ ಅಂತಂದರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಟ್ಟು 13 ಗ್ರಾಮ ಪಂಚಾಯತಿಗಳು ಸೇರ್ಪಡೆ ಆಗ್ತವೆ. ಯಾವ್ಯಾವು ಆ ಗ್ರಾಮ ಪಂಚಾಯತಿಗಳು ಅಂತಂದರೆ ಬೇಲೂರು ಗ್ರಾಮ ಪಂಚಾಯತಿ, ಅಲ್ಲಿ ಬೇಲೂರು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಂದಿಕೊಂಡಂತಹ ಗುತ್ತಲು ಗ್ರಾಮ, ಇದು ಕೂಡ ಈ ಗ್ರಾಮನೂ ಕೂಡ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಉಳುವಾಡಿ ಗ್ರಾಮ ಪಂಚಾಯತಿಗೆ ಹಾಲಹಳ್ಳಿ ಗ್ರಾಮ ಸೇರ್ಪಡೆಯಾಗುತ್ತೆ. ಮತ್ತು ಸಂತೆಕೆಸ್ಲಗೆರೆಗೆ ಕಾರಸವಾಡಿ ಮತ್ತು ಸಂತೆಕೆಸ್ಲಗೆರೆ ಗ್ರಾಮ ಸೇರ್ಪಡೆಯಾಗುತ್ತೆ. ಬೇವಿನಹಳ್ಳಿ ಗ್ರಾಮ ಪಂಚಾಯತಿ, ಕ್ಯಾತಂಗೆರೆ, ಮನುಗನಹಳ್ಳಿ ಮತ್ತು ಬೇವಿನಹಳ್ಳಿ ಗ್ರಾಮಗಳು ಇದಕ್ಕೆ ಸೇರ್ಪಡೆಯಾಗುತ್ತೆ. ಇಂಡುವಾಳು ಗ್ರಾಮ ಪಂಚಾಯತಿಗೆ ಕಿರಂಗದೂರು ಮತ್ತು ಇಂಡುವಾಳು ಗ್ರಾಮಗಳು ಸೇರ್ಪಡೆಯಾಗುತ್ತೆ. ಮತ್ತು ಹೊಳಲು ಗ್ರಾಮ ಪಂಚಾಯತಿ, ಅದಕ್ಕೆ ಹೊಳಲು ಗ್ರಾಮ ಮಾತ್ರ ಇದಕ್ಕೆ ಈ ನಮ್ಮ ಮೂಡಾ ಲಿಮಿಟ್ಗೆ ಬರುತ್ತೆ. ಹೆಚ್ ಮಲ್ಲಿಗೆರೆ ಗ್ರಾಮ ಪಂಚಾಯತಿ, ಬಿ ಹೊಸಳ್ಳಿ ಮತ್ತು ಬೀರಗೌಡನಹಳ್ಳಿ ಈ ಗ್ರಾಮಗಳು ಈ ನಮ್ಮ ಮೂಡಾ ಅಂಡರ್ ಬರ್ತವೆ. ಹಾಗೆ ಮಂಡ್ಯಕ್ಕೆ ಪಣಕನಹಳ್ಳಿ, ಕೋಣಹಳ್ಳಿ ಮತ್ತು ಚಿಕ್ಕಮಂಡ್ಯ ಈ ಗ್ರಾಮಗಳು ಈ ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಮತ್ತು ಗೋಪಾಲ್ಪುರ ಗ್ರಾಮ ಪಂಚಾಯತಿ, ಹೆಚ್ ಕೋಡಹಳ್ಳಿ ಮತ್ತು ಗೋಪಾಲ್ಪುರ ಗ್ರಾಮಗಳು ಈ ಮೂಡಾ ಲಿಮಿಟ್ಗೆ ಬರ್ತವೆ. ಮತ್ತು ಸಾತ್ನೂರು ಗ್ರಾಮ ಪಂಚಾಯತಿ, ಕೊಂಬ್ರಹಳ್ಳಿ ಮತ್ತು ಸಾತ್ನೂರು ಗ್ರಾಮಗಳು ಈ ಲಿಮಿಟ್ಗೆ ಬರ್ತವೆ, ಮೂಡಾ ಲಿಮಿಟ್ಗೆ ಬರ್ತವೆ.
ಉಮ್ಮಡಳ್ಳಿ ಗ್ರಾಮ ಪಂಚಾಯತಿ, ಉಮ್ಮಡಳ್ಳಿಗೆ ಬಂದ್ಬಿಟ್ಟು ಉಮ್ಮಡಳ್ಳಿ ಗ್ರಾಮ ಮಾತ್ರ ನಮ್ಮ ಮೂಡಾ ಲಿಮಿಟ್ಗೆ ಬರ್ತದೆ. ಮತ್ತು ಸುನಗ್ನಹಳ್ಳಿ ಗ್ರಾಮ ಪಂಚಾಯತಿ, ಭೂತನಹೊಸನೂರು ಗ್ರಾಮ. ಈ 13 ಗ್ರಾಮ ಪಂಚಾಯತಿಗೆ ಒಟ್ಟು 19 ಗ್ರಾಮಗಳು, 13 ಗ್ರಾಮ ಪಂಚಾಯತಿಯಿಂದ 19 ಗ್ರಾಮಗಳು ನಮ್ಮ ಮೂಡಾ ಲಿಮಿಟ್ಗೆ ಬರ್ತವೆ. ಸೊ ಮೂಡಾ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೂಡಾ ಲಿಮಿಟ್ ಏನು ಕೆಲಸ, ಏನು ಮಾಡಬೇಕು, ಜನ ಏನು ಮಾಡಬೇಕು ಅನ್ನೋ ಕೆಲಸ ಬರುತ್ತೆ ನಿಮಗೆ. ಮೂಡಾದ ಹಾಗಾದರೆ ಸರ್ ಏನು ಮೂಡಾದು ಕೆಲಸಪ್ಪ ಏನಪ್ಪ ಅಂತ ಅಂದರೆ, ಈಗ ನಿಮಗೆಲ್ಲ ಪ್ರಸ್ತುತವಾಗಿ ಗೊತ್ತಾಗ್ತಾ ಇದೆ. ಈಗ ಒಂದು ಲೇಔಟ್ ನಿರ್ಮಾಣ ಮಾಡಬೇಕಾದ್ರೆ ಮೂಡಾ ಅಪ್ರೂವಲ್ ಅಂತ ಕೇಳ್ತೀವಿ. ಏನು ಮೂಡಾ ಅಪ್ರೂವಲ್ ಅಂತ ಅಂದರೆ, ಯಾವತ್ತೂ ಅಷ್ಟೇ, ಈಗ ಇನ್ನೊಂದು ಪ್ರಸ್ತಾವ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರಲ್ಲಿ ಏನೇನು ಇವತ್ತು ನಮಗೆ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. 1 ಎಕರೆನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ ಅಂತ ಅಂದರೆ 55 ಮತ್ತು 45 ರೇಷನ್ನಲ್ಲಿ ಒಂದು ಲೇಔಟ್ ನಿರ್ಮಾಣ ಮಾಡ್ತೀವಿ. 55-45 ರೇಷನ್ ಅಂದ್ರೇನು ಅಂದರೆ 55ನಲ್ಲಿ ನಿವೇಶನಗಳನ್ನ ನಿರ್ಮಾಣ ಮಾಡ್ತೀವಿ, 45 ರೇಷನ್ನಲ್ಲಿ ರೋಡ್ಸು ಮತ್ತು UGD ಲೈನ್ಸು, ಹಾಗೆ CA ಸೈಟ್ಗಳು, ಹಾಗೆ ಪಾರ್ಕು, ಇಷ್ಟನ್ನೆಲ್ಲ ಸೇರಿಸಿ ನಾವು 45 ರೇಷನ್ನಲ್ಲಿ ಮಾಡ್ತೀವಿ. ಸೊ ಇಷ್ಟನ್ನು ನಾವು ಮಾಡಿದಾಗ ಮಾತ್ರ ಅದನ್ನು ನಗರಕ್ಕೆ ಸೇರ್ಪಡೆ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಅಂದರೆ ಅದು ನಗರ, ಅದು ಮೂಡಾ ಅಪ್ರೂವಲ್ ಅಂತ ಅನ್ಸ್ಕೊಳ್ಳಲ್ಲ, ಕೇವಲ ಕಂದಾಯ ನಿವೇಶನ ಅಂತ ಮಾತ್ರ ಅನ್ಸ್ಕೊಳ್ಳೋದು. ಅದಕ್ಕೆ B ಖಾತೆ ಮಾತ್ರ ಕೊಡ್ತಾರೆ, ಈ ಖಾತಾ ಅಂತ ಕೊಡೋದಿಲ್ಲ. ಸೊ ಇಷ್ಟೆಲ್ಲ ಪ್ರಸ್ತುತವಾಗಿ ಏನಿದೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥದ್ದು. ಸೊ ಈ ಒಂದು ಆಧಾರದ ಮೇಲೆ ನಗರ ಒಂದು ಕಟ್ಟುವಂಥ ಕೆಲಸ ಆಗ್ತಾ ಇದೆ. ಸೊ ಇಷ್ಟು ಗ್ರಾಮಗಳಲ್ಲಿ ಈಗ ಮೂಡಾ ಲಿಮಿಟ್ಗೆ ಬರುವಂತಹ ಗ್ರಾಮಗಳಾಗಿರ್ತವೆ. ಸೊ ನೆಕ್ಸ್ಟು ಏನು ಮೂಡಾದದ್ದು ಏನು ಕೆಲಸ ಕಾರ್ಯಗಳು ಅಂತ ನೋಡೋದಾದರೆ, ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಕೊಡ್ತೀವಿ. ವಿನ್ಯಾಸ ನಕ್ಷೆ ಅನುಮೋದನೆ ಅಂತ ಅಂದರೆ ಸೈಟ್ ಅಪ್ರೂವಲ್. ಸೊ ಸೈಟ್ ಅಪ್ರೂವಲ್ ಅಂತಂದ್ರೆ ಐದರ್ ಸಿಂಗಲ್ ಲೇಔಟ್ ಆದ್ರೆ ಆಗಿರ್ಬೋದು, ಮತ್ತು ಮಲ್ಟಿಪಲ್ ಲೇಔಟ್ ಆದ್ರೆ ಆಗಿರ್ಬೋದು. ಸೊ ಈ ಥರ ಒಂದು ಸೈಟ್ ಅಪ್ರೂವಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಕಟ್ಟಡ ಪರವಾನಿಗೆ ತಾಂತ್ರಿಕ ಅಭಿಪ್ರಾಯನ ಕೊಡ್ತೀವಿ. ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತ ಅಂದರೆ ಫಸ್ಟ್ ಅವ್ರಿಗೆ ನಾವು ಕೊಡ್ಬೋದು. ಅಂದರೆ ನಾವು ಹೇಳ್ತಾ ಇರೋದು ಬರೀ 19 ಗ್ರಾಮದಲ್ಲಿ ಅಷ್ಟೇ, ಬೇರೆದಕ್ಕೆ ಹೇಳ್ತಾ ಇಲ್ಲ. ಅದಕ್ಕೆ ನಾವು ಬಿಲ್ಡಿಂಗ್ ಲೈಸೆನ್ಸ್ ಅಂತ ಕೊಡ್ತೀವಿ. ಸೊ ಬಿಲ್ಡಿಂಗ್ ಲೈಸೆನ್ಸ್ ಅಂತ ಯಾರು ಕೊಡ್ತಾರೆ ಅಂತಂದರೆ ಅದು ಮೂಡಾನೇ ಕೊಡಬೇಕಾಗುತ್ತೆ. ಸೊ ಈ ಬಿಲ್ಡಿಂಗ್ ಲೈಸೆನ್ಸನ್ನು, ಯಾಕಂದರೆ ಬಿಲ್ಡಿಂಗ್ ಲೈಸೆನ್ಸ್ ಕೊಟ್ಟರೆ ಅಷ್ಟೇ ಮಾತ್ರ ನಮಗೆ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋದು, ಇಲ್ಲ ಅಂದರೆ ಸ್ಯಾಂಕ್ಷನ್ ಆಗೋದಿಲ್ಲ. ಸೊ ಬಿಲ್ಡಿಂಗ್ ಲೈಸೆನ್ಸನ್ನು ಕೊಡ್ತೀವಿ. ಮತ್ತು ಭೂ ಉಪಯೋಗನ ಬದಲಾವಣೆಗಳನ್ನು ಮಾಡ್ತೀವಿ. ಅಂದರೆ ಚೇಂಜ್ ಆಫ್ ದಿ ಲ್ಯಾಂಡ್, ವ್ಯವಸಾಯದಿಂದ ಕೃಷಿಯೇತರ ಬದಲಾವಣೆ, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಹಾಗೆ ಬೇರೆ ಇನ್ಯಾವುದಾರ ಪರ್ಪಸ್ಫುಲಿ ಮಾಡ್ತೀವಿ ಅಂತ ಅಂದರೆ ಅದಕ್ಕೆಲ್ಲನೂ ಕೂಡ ನಾವು ಇಲ್ಲಿಂದ ಚೇಂಜ್ ಆಫ್ ದಿ ಲ್ಯಾಂಡನ್ನು ಬದಲಾವಣೆಗಳನ್ನ ಮಾಡ್ತೀವಿ. ತದನಂತರದಲ್ಲಿ CA ಸೈಟ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ತಮಗೂ ಗೊತ್ತಿದೆ CA ಸೈಟ್ ಅಂತ ಏನಂತಂದರೆ, ನಾಗರಿಕ ಸಂಸ್ಥೆಗಳು ಏನೇನು ನಮ್ಮ ಸಂಘ ಸಂಸ್ಥೆಗಳೇನಿರ್ತವೆ ಆ ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಒಂದು ಸೈಟ್ಗಳಾಗಿರ್ತವೆ. ಆ CA ಸೈಟ್ಗಳನ್ನು ಕೂಡ ನಾವು ಒಂದು ಡೆವಲಪ್ಮೆಂಟ್ ಮಾಡ್ತೀವಿ. ಗೋಷ್ಠಿಯಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ BP ಪ್ರಕಾಶ್, ನಿರ್ದೇಶಕರಾದ ಇದ್ರೀಸ್ ಖಾನ್, ಸಾತನೂರು ಮಹೇಶ್, ಕಮಲಮ್ಮ, ಕಾರ್ತಿಕ್ ಸೇರಿದಂತೆ ಇತರರು ಇದ್ದರು.